ಪರಿಹಾರ ಮಾಡೋದು ಒಳ್ಳೇದೆ. ಆದ್ರೆ ಇಷ್ಟು ಚಿಕ್ಕ ಹುಡುಗಿ ದಗ ಉರಿಯೋ ಅಗ್ನಿ ಕಳಶನ ತಲೆ ಮೇಲೆ ಹೊತ್ಕೊಂಡು ಕಾಡ್ದಾರಿಲಿ ಗುಡಿಗೆ ಹೇಗ್ ಹೋಗ್ತಾಳೆ? ಸಕ್ಕು, ನೀನ್ ಬೇಗ ಹೊರಡ್ಬೇಕು. ಬೆಳಗ್ಗೆ ಮೊದಲನೇ ಆರತಿಗೆ ಮುಂಚೆ ನೀನು ದೇವಿ ಗುಡಿಗೆ ತಲುಪಬೇಕು. ನೆನ್ಪಿದೆ ತಾನೆ? ನಾನ್ ಹೇಳದ್ ನಿನಗೆ ಕೇಳಿಸ್ತಿದ್ಯಾ ಇಲ್ವಾ? ಉತ್ತರ ಹೇಳ್ದೆ ಕಲ್ಲು ಬಂಡೆ ಹಾಗೆ ನಿಂತಿದ್ಯಾ? ನಾನ್ ನಿನಗೆ ಮೊದಲೇ ಹೇಳ್ತಿದ್ದೀನಿ, ಇದೆಲ್ಲ ನಿನ್ನ ಹಣೆ ಬರಹ. ಮೊದಲನೇ ಆರತಿಗೆ ಮುಂಚೆ ಅಗ್ನಿ ಕಲಶನ ಕೆಳಗಿಳಿಸದೆ ತಲೆ ಮೇಲೆ ಹೊತ್ಕೊಂಡು ಶಿವಪುರದಲ್ಲಿರೋ ದೇವಿ ಗುಡಿಗೆ ಹೋಗ್ಬೇಕು. ದೇವಿ ಮುಂದೆ ಕಲಶನಿಟ್ಟು ಮನಸ್ಫೂರ್ತಿಯಾಗಿ ಆಕೆನ್ ಕ್ಷಮೆ ಕೇಳಿ ನಮ್ಮ ಕುಟುಂಬಕ್ಕೆ ಯಾವ ಕಷ್ಟನೂ ಬರಬಾರ್ದು ಅಂತ ನೀನು ಪ್ರಾರ್ಥಿಸ್ಬೇಕು. ಈ ಕೆಲ್ಸನ ಸರಿಯಾಗಿ ಮಾಡಿದ್ರೇನೆ ನಮ್ಮ ಮನೆಗೆ ಹಿಡ್ದಿರೋ ಅನಿಷ್ಟ ತೊಲಗಿ ಹೋಗೋದು. ಮುಖ್ಯವಾದ ವಿಷಯ, ತಲೆ ಮೇಲೆ ಕಲಶ ಇಟ್ಕೊಂಡು ಮಧ್ಯರಾತ್ರಿ ಒಬ್ಳೆ ನೋಡ್ಕೊಂಡು ಹೋಗ್ಬೇಕು. ಸಂಕಲ್ಪ ಪೂರ್ತಿ ಆಗೋವರೆಗೂ ಹನಿ ನೀರ್ ಕೂಡ ಮುಟ್ಟಬಾರ್ದು. ವಿಶ್ರಾಂತಿ ತಗೊಳ್ಳೋ ಹಾಗಿಲ್ಲ. ಈ ಅಗ್ನಿ ಕಲಶನ ತಲೆ ಮೇಲಿಂದ ನೀನ್ ಕೆಳಗಿಳಿಸಬಾರ್ದು. ಚೆನ್ನಾಗಿ ನೆನ್ಪಿಟ್ಕೋ, ಕಲಶದಲ್ಲಿರೋ ದೀಪ ಆರ್ ಹೋಗ್ಬಾರ್ದು. ಕುಟುಂಬದ ಸದಸ್ಯರು ಯಾರು ಸಕ್ಕು ಜೊತೆ ಹೋಗಬಾರ್ದು. ತಪ್ಪು ಮಾಡಿದ್ದು ನೀನು, ಹಾಗಾಗಿ ಪರಿಹಾರ ಮಾಡ್ಬೇಕಾಗಿರೋದು ಕೂಡ ನೀನೇ ಸಕ್ಕು. ಅರ್ಥ ಆಯ್ತಾ? ಯಾಕೆ ಮಾಡಲ್ಲ? ಮಾಡ್ತಾಳೆ. ನೀನ್ ಹೇಳಿದ್ದು ಚೆನ್ನಾಗ್ ಅರ್ಥ ಆಗಿರುತ್ತೆ. ಸಕ್ಕು, ಆ ಕಳಶಕ್ಕೆ ನಮಸ್ಕಾರ ಮಾಡಿ ಬೇಗ ತಲೆ ಮೇಲೆ ಇಟ್ಕೋ. ಅತ್ತೆ, ನನ್ನನ್ನು ಆಶೀರ್ವಾದ ಮಾಡಿ. ಅಮ್ಮ, ಅವಳಿಗೆ ಆಶೀರ್ವಾದ ಮಾಡಮ್ಮ. ಏನೋ? ನಾನು ಯಾಕೆ ಆಶೀರ್ವಾದ ಮಾಡ್ಬೇಕು? ಅವಳೇನಾದ್ರೂ ಯುದ್ಧಕ್ಕೆ ಹೋಗ್ತಿದ್ದಾಳ? ಏನ್ ಮಾಡಿದ್ಯಾ? ಯುದ್ಧಕ್ಕೆ ಹೋಗೋ ವೀರ ಮಹಿಳೆ ತರ ಆಶೀರ್ವಾದ ಕೇಳ್ತಿದೀಯಾ? ನದಿ ಹತ್ರ ಸುಬೇದಾರನ್ ಹೆಂಡತಿ ಅಂಬಿಕಾ ಜೊತೆ ಮೊದ್ಲು ಮಾತಾಡಿದ್ ನೀನೇ ಅಲ್ವಾ? ಅವತ್ತವಳ ಜೊತೆ ಮಾತಾಡದೇ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀನ್ ಮಾಡಿರೋ ತಪ್ಪುಗಳನ್ನೆಲ್ಲ ದೇವಿ ಹತ್ರ ಹೇಳ್ಕೊಂಡು ಕ್ಷಮೆ ಕೇಳು. ಈ ಅಗ್ನಿಕಲಶನ ದೇವಿ ಪಾದಗಳ ಹತ್ರ ಇಟ್ಟು ನಮ್ಮ ಕುಟುಂಬಕ್ಕೆ ಅನಿಷ್ಟ ಬರ್ದೇ ಇರೋ ಹಾಗೆ ಕಾಪಾಡು ಅಂತ ಮನಸ್ಫೂರ್ತಿಯಾಗಿ ದೇವಿ ಹತ್ರ ಕೇಳ್ಕೊ. ಅರ್ಥ ಆಯ್ತಾ? ಸರಿ ಸರಿ, ಸಮಯ ವ್ಯರ್ಥ ಮಾಡ್ದೆ, ಹೊರಡು. ಯಮುನಾ, ಅಗ್ನಿ ಕಲಶನ ಅವಳ ತಲೆ ಮೇಲಿಡು. ದೇವ್ರೇ, ಕೈ ಸುಟ್ಟೋಯ್ತು. ಇವಳು ಮಾಡಿದ ಕೆಲ್ಸದಿಂದ ಎಲ್ರಿಗೂ ಕಷ್ಟನೇ. ಸಕ್ಕುನ ಒಂಟಿಯ ಕಳಿಸೋದು ಒಳ್ಳೇದಲ್ಲ ಅಂತ ಅನ್ನಿಸ್ತಿದೆ. ಅವಳ ಜೊತೆ ಹೋಗದೆ ಇದ್ರು ಸ್ವಲ್ಪ ದೂರದಿಂದನಾದ್ರೂ ಅವಳನ್ನ ಹಿಂಬಾಲಿಸಿದ್ರೆ ಒಳ್ಳೇದೇನೋ. ಇನ್ ಹೊರಡು.